ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿರುವ ಪರಸನಟ್ಟಿ ಹಾಗೂ ಕೆಂಚಲಾರಕೊಪ್ಪ ಸರ್ಕಾರಿ ಭೂಮಿಯಲ್ಲಿ ದಶಕಗಳಿಂದ ರೈತರು ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸಿದ್ದಾರೆ. ಈಗ ಆ ಭೂಮಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಸರ್ಕಾರ ಇಂಧನ ಇಲಾಖೆ ಮುಂದಾಗಿದ್ದು ರೈತರನ್ನು ವಕೀಲೆಬ್ಬಿಸುವ ಸಾಧ್ಯತೆಗಳಿದ್ದು ಅದನ್ನು ಖಂಡಿಸಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ವತಿಯಿಂದ ಕಿತ್ತೂರು ತಹಸೀಲ್ದಾರ್ ಸರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ರೈತರನ್ನು ಉಳುಮೆ ಮಾಡುತ್ತಿರುವ ಭೂಮಿಯಿಂದ ಒಕ್ಕಲು ಎಬ್ಬಿಸುವುದು ಕೆಲಸ ಕರ್ನಾಟಕ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ರೈತರು ಹೆಸರಿಗೆ ಭೂಮಿ ಮಾಡುವುದನ್ನು ಬಿಟ್ಟು ಅಲ್ಲಿದ್ದ ರೈತರನ್ನು ಅನಾಥ ಮಾಡುವುದು ಸರಿಯಲ್ಲ ಅಂತ ಸಂಘದ ರಾಜ್ಯಾಧ್ಯಕ್ಷ ಮುಟುಸಾಬ್ ಫಕ್ರುಸಾಬ್ ಜಕಾತಿ ಅವರು ತೀವ್ರವಾಗಿ ಖಂಡಿಸಿದರು. ನಾವು ಸಾಂಕೇತಿಕವಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಗೆ ಸ್ಪಂದಿಸದೆ ಹೋದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಅಂತ ಹೇಳಿದರು. ಸಂಘದ ಜಿಲ್ಲಾಧ್ಯಕ್ಷರಾದ ಆಪೇಶ್ ದಳವಾಯಿ ಮಾತನಾಡಿ, ರೈತರ ಬಾಳಿಗೆ ಆಸರೆಯಾದ ಭೂಮಿಯಿಂದ ರೈತರನ್ನು ಒಕ್ಕಿಲೆಬ್ಬಿಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ಸರ್ಕಾರ ನಿಲ್ಲುವುದನ್ನು ಬಿಟ್ಟು ಏಕಾಏಕಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ ರೈತರನ್ನು ಧೃತಿಗೇಡಿಸುವುದು ಯಾವ ನ್ಯಾಯ? ರೈತರ ಹೆಸರಿಗೆ ಜಮೀನು ಮಾಡುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಅಂತ ಹೇಳಿದರು. ಜಿಎಸ್ ಹಿರೇಮಠ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್ ಗಡ್ಕರಿ, ಎಸ್ಸಿ ಘಟಕದ ಅಧ್ಯಕ್ಷ ಅನ್ನಪ್ಪ ಗುಂಜಿ, ಮುಖಂಡರಾದ ರೈತ ಹೋರಾಟಗಾರರಾದ ಮಡಿವಾಳಪ್ಪ ವರಗನ್ನವರ್, ನಿಂಗಪ್ಪ ತಡಕೋಡ್, ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ನಾಗರತ್ನ ಪಾಟೀಲ್, ಗಡಿನಾಡು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಸವರಾಜ್ ಭಂಗಿ, ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಸರ್ದಾರ್ ಮಾತನಾಡಿದರು. ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು. ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ರೈತರ ಹೋರಾಟಕ್ಕೆ. ರೈತ ಸಂಘಟನೆಯಾಗಿ ಕಿತ್ತೂರಿಂದ ಒಂದು ಪ್ರತಿಭಟನೆಯಲ್ಲಿ ಮನವಿ ಕೂಡ ಕೊಡ್ತಿದ್ರೆ ಇದ್ರ ಉದ್ದೇಶ ಏನು ಸರ್ ಹೋರಾಟದಂತೆ? ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಉದ್ದೇಶ ಏನಂತಂದ್ರೆ, ಎಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ನಮ್ಮದೇ ಆದ ಸಂಘದಿಂದ ಅಲ್ಲಿ ಪ್ರತಿಭಟನೆ ಮಾಡುವಂಥ ಒಂದು ಉದ್ದೇಶ. ಈಗಾಗಲೇ ಪರಸಟ್ಟಿ ಮತ್ತು ಕೆಂಚಲಾರಕೊಪ್ಪ ಹತ್ತಿರ ಇರುವಂತಹ ಸರ್ಕಾರಿ ಮಾಳದೊಳಗೆ ಸುಮಾರು 50-60 ವರ್ಷಗಳಿಂದ ಸರ್ವೆ ನಂಬರ್ 258, 267, 269, 414 ಸರ್ವೆ ನಂಬರ್ದಲ್ಲಿ ಅಲ್ಪ ಸ್ವಲ್ಪ ಭೂಮಿ ಏನು ಇವರೊಂದು 20 ಎಕರೆ, 50 ಎಕರೆ, 40 ಎಕರೆ ಸಾಕು ಮಾಡಿಲ್ಲ. 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ, ಭಾಳ ಆದ್ರೆ ಒಂದು 5 ಎಕರೆ ಇರ್ಬೋದು. ಈ ರೀತಿಯಾಗಿ ಇವರು ಸಾಗುವಳಿ ಮಾಡಬೇಕಂತಂದ್ರೆ ಸಾಕಷ್ಟು ಕೌಳಿ ಕಂಟಿಗಳು, ಬಾರಿ ಕಂಟಿ, ಕೌಳಿ ಕಂಟಿ ಬೆಳೆಯುವಂಥ ಒಂದು ಕಾಡಿನೊಳಗೆ ಸಾಕಷ್ಟು ಕಲ್ಲು ಮಡ್ಡಿ ಒಳಗೆ ಇವರವನ್ನೆಲ್ಲ ಕಿತ್ತು ಒಗದ ಸುಮಾರು 50-60 ವರ್ಷದಿಂದ ಅಗದು ತಮ್ಮ ಬೆವರನ್ನು ಸುರಿಸಿ ಅಲ್ಲೇ ಜಮೀನು ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರಕ್ಕೆ. ಯಾಕಂದ್ರೆ ಈ ಒಂದು ಬಡ ಕುಟುಂಬಗಳಿಗೆ ಇಲ್ಲಿ ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿರ್ಬೋದು, ಉದ್ಯಮಗಳಿರ್ಬೋದು ಯಾವುದು ಇದ್ದಿದ್ದಿಲ್ಲ. ಇಂಥದ್ರೊಳಗೆ ಇವರು ಕಾಡಿನೊಳಗಿಂದ ಕಟ್ಗೆ ತಂದು ತಮ್ಮ ಜೀವನ ಮಾಡುವಂಥ ಒಂದು ವ್ಯವಸ್ಥೆ ಒಳಗಿದ್ದಾಗ ಆ ಸಂದರ್ಭದೊಳಗೆ ಅಲ್ಲಿ ಖಾಲಿ ಇದ್ದಂಥ ಜಮೀನನ್ನು ಅಗತಿ ಮಾಡಿ ಸಾగు ಮಾಡ್ಕೊತ ಬಂದಿದ್ದಾರೆ. ಈ ಭೂಮಿ ಒಳಗೆ ಇವತ್ತು ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಸೋಲಾರ್ ಪ್ಲಾಂಟ್ ತಯಾರು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಭೂಮಿಯನ್ನು ಅಳಿಸುವಂಥ ಕೆಲಸ ಆಗಲಿ, ಅಲ್ಲಿ ಕಬ್ಜಾ ತಗೊಳ್ಳುವಂಥ ಕೆಲಸವನ್ನು ಮಾಡಾಕತ್ತದ. ಅದು ಎಲ್ಲ ರೈತರಿಗೆ ಗೊತ್ತಾಗ್ಯದ. ಎಲ್ರಿಗೂ ನಮಸ್ಕಾರ.
ಇವತ್ತಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನನಗೆ ಮನವಿ ಕೊಟ್ಟಿದ್ದೀರಿ. ಈ ಮನವಿಯನ್ನು ನಾವು ನಮ್ಮ ತಾಲೂಕಲ್ಲಿ ಇದ್ದಂಥದ್ದನ್ನ ಸರಳಿತವಾಗಿ ಚೆಕ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ತಪ್ಪುವಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ. ಆದಷ್ಟು ಅವರಿಗೆ ಅವ್ರ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ನೀವು ಬಿಡ್ರಿ, ಸಾಕಷ್ಟು ಸಾವಿರಾರು ಗಂಟೆ ಜಮೀನುಗಳು ಎಲ್ಲೋ ದಾಂಡೇಲಿ ಫ್ಯಾಕ್ಟ್ರಿಗೆ ಅಲ್ಲಿ ಲೀಸ್ ಮೇಲೆ ಕೊಟ್ಟಿದ್ದಾರೆ. ಅವ್ರು ನೀಲಗಿರಿ ಬೆಳ್ಕೊಂಡು ಪೇಪರ್ ಮೇಲೆ ಬೆಳೆಸಾಕತ್ತಿದ್ದಾರೆ. ಅಥವಾ ಸಾಕಷ್ಟು ಸಾವಿರಾರು ಎಕರೆಗಳ ಜಮೀನು ಇದೆ. ಅಂತಲ್ಲಿ ಅದನ್ನು ತೆರವುಗೊಳಿಸಲಿ, ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡಲಿ, ಸರ್ಕಾರದ ಉದ್ದೇಶಗಳು ಏನೇನು ಅವನ್ನೆಲ್ಲ ಈಡೇರಿಸಲಿಕ್ಕೆ ಅಂಥ ಜಮೀನನ್ನು ಅನುಕೂಲ ಮಾಡ್ಕೊಂಡಿದ್ರೆ ಭಾಳ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಮಾನ್ಯ ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಮೂಲಕ ಈ ಗಮನವನ್ನು ಸೇರಿತಾ ಇವತ್ತೇನು ನಾವು ಮನವಿ ಕೊಡಾಕತ್ತಿದ್ದೀವಿ, ಇದು ನಮ್ಮ ರತ್ನ ಪಾಟೀಲ್ ಅವರು ಹೇಳಿದಂಗೆ ಸಾಮೂಹಿಕವಾಗಿ ಈಗ ಸಹನ ರೀತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವುದೇ ಒಂದು ಮೊದಲು ನಾವೆಲ್ಲ ವಿನಂತಿ ಮಾಡಿಕೊಂಡು ಆ ವಿನಂತಿ ಫಲ ಸಿಗಲಿಲ್ಲ ಅಂತಂದ್ರೆ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ಕೊಡ್ತಾ ಇದ್ದೇವೆ ಏನಂತಂದ್ರೆ, ನಮ್ಮ ವಿನಂತಿಗೆ ಮಾನ್ಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳೊಳಗೆ ಉಗ್ರ ಹೋರಾಟವನ್ನು ಮಾಡಿ ಈ ಒಂದು ಸಾಗುವಳಿ ಮಾಡುವಂಥ ಎಲ್ಲ ರೈತ ಬಾಂಧವರಿಗೆ ತಮ್ಮ ಜಮೀನನ್ನು ತಮಗೆ ಕೊಡಲಿಕ್ಕೆ ಅನುಕೂಲ ಮಾಡುವಂಥ ಕೆಲಸವನ್ನ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಮುಂದಾಗಿ ಅದ್ರ ಜೊತೆಯಾಗಿ ಕಬ್ಬು ಬೆಳೆಗಾರರ ಸಂಘದವರು ಕೂಡ್ಕೊಂಡು ಇದನ್ನ ಒಂದು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ದಂಡಾಧಿಕಾರಿಗಳು ಬಹಳ ರೈತ ಕುಟುಂಬದಿಂದ ಬಂದಂಥವ್ರಿದಾರ, ರೈತರ ನೋವುಗಳನ್ನು ತಿಳ್ಕೊಂಡಂಥವ್ರಿದಾರ. ಅದಕ್ಕೆ ಇವರು ಮನವಿಯನ್ನ ಸ್ವೀಕಾರ ಮಾಡಬೇಕು. ನಮ್ಮ ಇಲ್ಲೇನೀಗ ಆಲ್ರೆಡಿ ಸೋಲಾರ್ ಪ್ಲಾಂಟ್ ಏನು ಶುರು ಮಾಡಲಿಕ್ಕೆ ಅಲ್ಲಿ ಏನು ಕಷ್ಟ ತಗೊಳ್ಳಿಕ್ಕೆ ಏನು ಬರ್ತಾ ಇದ್ದಾರೆ, ಅವ್ರು ಯಾರೋ ಕಾಂಟ್ರಾಕ್ಟರ್ ಇರಲಿ, ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಕೆಲಸಕ್ಕೆ ಕಳ್ಸಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಿದ್ದೀವಿ. ಯಾಕಂತಂದ್ರೆ ರೈತ ಬೆಳೆಸಿಗೆ ನಿಂತ ಅಂತಂದ್ರೆ ರೈತರು ಬೆಳೆದ್ರೆ ಜನ ಎಲ್ಲ ತಿನ್ನೋದು ಎಲ್ಲ ಬದುಕೋದು. ಮತ್ತು ಕಿತ್ತೂರು ತಾಲೂಕಿನ ಭ್ರಷ್ಟ ಅಧಿಕಾರಿಗಳಾದಂಥ ದಂಡಾಧಿಕಾರಿಗಳೇ, ಎಲ್ಲ ರೈತ ಸಹೋದರ ಸಹೋದರಿಗಳೇ, ಎಲ್ಲ ಮಾಧ್ಯಮ ಸಹೋದರರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಹೇಳೋದೇನಂತಂದ್ರೆ, ಜಗತ್ತಿನೊಳಗೆ ಮನುಷ್ಯರಿಗೆ ಎರಡು ಕಣ್ಣಿದ್ರೆ ಅದು ಎರಡು ಕಣ್ಣಲ್ಲ, ಇನ್ನೊಂದು ಕಣ್ಣು ಯಾವುದು ಅಂತಂದ್ರೆ ಮಾಧ್ಯಮ ಕಣ್ಣು ತೆಗಿತೀವಿ ಅಂತಂದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಯಾಕಂತಂದ್ರೆ ಮಾಧ್ಯಮದವರ ಲೇಖನ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಇದು ಗೀಜಗನಹಳ್ಳಿ ಅಂತ ಹೇಳಿ ಇದು ಕಿತ್ತೂರಿಗೆ ಒಂದು ಹೆಸರಿದೆ. ಯುವ ಮಿತ್ರರು ಬಹಳಷ್ಟು ಜನ ಅವರಿಗೆಲ್ಲ ಗೊತ್ತಾಗುತ್ತೆ. ಇದು ಹತ್ತೂರ್ಕಿಂತ ಕಿತ್ತೂರಾಯ್ತು. ಈಗ ಕಿತ್ತೂರ್ಕಿಂತ ಮಾತ್ರ 10 ಹಳ್ಳಿ ಕಡೆ ಹೊಂಟದ್ದು. ಅದನ್ನು ತೆಪ್ಪಿಸ್ಬೇಕಾಗಿದೆ. ನಮಗೆ ಗೀಜಗನಹಳ್ಳಿ ಹೋಗಿ ಕಿತ್ತೂರು ಆದದ್ದನ್ನು ನಾವು ಉಳಿಸ್ಕೋಬೇಕಾಗಿದೆ. ಅಂತ ಒಂದು ಸಂದರ್ಭದೊಳಗೆ ಪರಸರಟ್ಟಿ ಅನ್ನುವಂಥ ಒಂದು ಊರು, ಕೆಚ್ಚಲಾರ್ಕೊಪ್ಪ ಅನ್ನುವಂಥ ಒಂದು ಊರು, ಇವೆಲ್ಲ ಕಿತ್ತೂರು ಸಂಸ್ಥಾನದೊಳಗೆ ಒಂದುಗೂಡಿದಂಥ ಹಳ್ಳಿಗಳು. ಅಲ್ಲಿ ಮೊದಲು ಇಲ್ಲಿ ಏನಿತ್ತಪ್ಪ ಅಂತಂದ್ರೆ, ನಮಗೆ ಗೊತ್ತಿದ್ದಂಗೆ ಕಿತ್ತೂರು ಸುತ್ತೆಲ್ಲ ದೊಡ್ಡ ಗುಡ್ಗಾಡು ಪ್ರದೇಶ ಇತ್ತು. ಕೇವಲ ಕಂಟಿಗಳು ಬೆಳೆದಿದ್ದು, ಯಾವುದೇ ಉದ್ಯಮ ಇಲ್ಲ. ಸಾಕಷ್ಟು ದೊಡ್ಡ ಪಟ್ಟಣ ಇದು. ರಾಜ್ಯದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಿ ಕೂಡುವಂತ ಊರು ಯಾವ್ದಾದ್ರು ಐತೆ ಅಂತಂದ್ರೆ ಇದೇ ಕಿತ್ತೂರು. 267, 269, 414 ಸರ್ವೆ ನಂಬರ್ನೊಳಗೆ 50 ವರ್ಷದಿಂದ ಸುಮಾರು 50-60 ವರ್ಷದಿಂದ ಸಾಗುವಳಿ ಮಾಡ್ಕೊಂತ ಅಲ್ಲಿ ಒಂದಿಷ್ಟು ಕುಟುಂಬಗಳು ವಾಸವಾಗ್ಯಾವು. ಅವರಿಗೆ ಬೇರೆ ಕಡೆಗೆ ಎಲ್ಲೂ ಮನೆಗಳಿಲ್ಲ. ಅದೇ ಭೂಮಿ ಒಳಗನ ಅವರು ಮನೆ ವಸತಿಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಭಾಳ ಅಂದ್ರೆ ಅವ್ರು 5 ಎಕರೆವರೆಗೂ 2-3 ಎಕರೆ ಮಾಡಿದವರು ಸುಮಾರು ಜನ ಇದ್ದಾರೆ. 5 ಎಕರೆ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ. ಅಲ್ಲಿ ಅವರು ಸಾಗುವಳಿ ಮಾಡ್ಕೊಂಡ ಭೂಮಿಯನ್ನು ಮಾಡ್ಕೊಂಡ ಅಲ್ಲೇ ಮನೆ ಹಾಕೊಂಡ ಅವರು ತಮ್ಮ ಜೀವನವನ್ನು ನಡೆಸ್ಕೊಂತ ಬಂದಿದ್ದಾರೆ ಇಷ್ಟು ದಿವಸ. ಆದರೆ ಈಗ ಸಡನ್ ಆಗಿ ಯಾರೋ ಒಬ್ರು ಅಧಿಕಾರಿಗಳು ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಹೇಳಿ ಸರ್ವೆ ಮಾಡಕ್ಕೆ ಹೋದವಾಗ ಅವ್ರ ಗಮನಕ್ಕೆ ಬಂದೈತ್ರಿ. ಯಾಕಂತ ಹೇಳಂತಂದ್ರೆ ಅವ್ರ ಜೀವನಕ್ಕೆ ಬೇರೆ ಕಡೆ ಎಲ್ಲೂ ಆಸರ ಇಲ್ಲ.
ಅದನ್ನ ಅವ್ರ ಜೀವನದ ಆಶ್ರಯವನ್ನು ಮಾಡಿಕೊಂಡು ಸಾಗುವಳಿ ಮಾಡಿಕೊಂಡು ಅಲ್ಲೇ ಮನೆ ವಸತಿಯನ್ನ ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ಕೊಂತ ಬಂದಿದ್ದಾರೆ. ಈಗ ಸಡನ್ ಆಗಿ ಅವ್ರು ಎದ್ದು ಹೋಗ್ಬೇಕಂತ ಹೇಳಂತಂದ್ರೆ ಎಲ್ಲಿ ಅವ್ರಿಗೆ ಬೇರೆ ಕಡೆ ಆಶ್ರಯ ಇಲ್ಲ. ಹಾಗಾಗಿ ನಾವು ಕಿತ್ತೂರು ರೈತ ಜಾಗೃತಿ ಸಂಘದವರು ಒಂದ್ ವೇಳೆ ಎಲ್ಲ ಅಧಿಕಾರಿಗಳು ಅದನ್ನು ಗಮನ ಹರಿಸಿ ಅವರಿಗೆ ಹಕ್ಕುಪತ್ರ ಕೊಡಬೇಕು. ಅವ್ರಿಗೆ ಬೇರೆ ಕಡೆ ಎಲ್ಲಿ ಅವರಿಗೆ ಆಶ್ರಯ ಇಲ್ಲ ಅಂತೇಳಿ ಹಿಂದುಳಿದ ವರ್ಗದವರು, SC ST ಹಿಂದುಳಿದ ವರ್ಗದವರು, ವಿವಿಧ ಸಮುದಾಯದವರು ಅಲ್ಲಿ ವಾಸವಾಗಿದ್ದಾರೆ. ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಅವ್ರಿಗೆ ಒಂದು ಹಕ್ಕುಪತ್ರ ಕೊಡಬೇಕು. ಅವ್ರಿಗೆ ಮನೆ ವಸತಿದ್ದು ಹಕ್ಕುಪತ್ರ ಕೊಡಬೇಕು. ಆಮೇಲೆ ಅವ್ರನ್ನ ಏನಾರ ಎಬ್ಬಿಸ್ಬೇಕಂತ ಹೇಳಿ ಏನಾರ ಹುನ್ನಾರ ನಡೆಸಾರಲ್ಲ, ಅದನ್ನೇನಾರ ಮುಂದುವರೆದ್ರೆ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದವರು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಯಾಕಂತ ಹೇಳೋಂತಂದ್ರೆ ನಾವೀಗ ತಹಸೀಲ್ದಾರ್ ಅವರಿಗೆ ಶಾಂತಯುತವಾಗಿ ಮನವಿ ಕೊಟ್ಕೊತೇವೆ. ಸಣ್ಣ ಸಣ್ಣ ಭೂಮಿಯನ್ನು ಉಳ್ತಕ್ಕಂಥ ರೈತರಿಗೆ ಏನ್ ಅನ್ಯಾಯ ಆಗತೈತಿ. ಕಿತ್ತೂರು, ಹೊಸನಟ್ಟಿ, ಕೆಂಚಲಾರ್ಕೊಪ್ಪ ಇನ್ನುಳಿದ ಸುತ್ತಮುತ್ತಲ ಗ್ರಾಮಗಳಾಗ ನಾವಿಲ್ಲಿ ಭರ್ತಿ ಮಾಡಿಲ್ಪ ಅಂತಂದ್ರೆ ನೆಕ್ಸ್ಟ್ ಬೇರೆ ಕಡೆಗೆ ಹೋಗೋರ್ನ ಅವ್ರು ಸರ್ಕಾರದವ್ರು ಈಗ 1000 ಎಕರೆ 10,000 ಎಕರೆ ಭೂಮಿ ಇದ್ದಂಥವ್ರನ್ನ ಬಿಡ್ತಾರ. ಈ ಕಂದಾಯ ಸಚಿವರು, ಉಸ್ತುವಾರಿ ಸಚಿವರಾಗಲಿ, ಕಂದಾಯ ಸಚಿವರಾಗಲಿ, ಮುಖ್ಯವಾಗಿ ಇಂಧನ ಸಚಿವರು ನೀವು ಎಲ್ಲಿ ಸೋಲಾರ್ ಪ್ಲಾಂಟ್ ಹಾಕತ್ತಾನ ಅನ್ನೋದನ್ನ ಕಿತ್ತೂರಾಗ ಕಂತಾರ ನೋಡ್ರಿ. ಯಾಕಪ್ಪ ಅಂತಂದ್ರ 1000 ಎಕರೆ ಭೂಮಿ ಇದ್ದಂಥವ್ರು ನೀವು ತಪ್ಪಿಸ್ತಾರ ಇಲ್ಲಿಂದ ಪ್ಲಾನ್. ಈ 5 ಎಕರೆ 1 ಎಕರೆ 2 ಎಕರೆ ಇವತ್ತ ಸಣ್ಣ ಭೂಮಿ ಇದ್ದಂಥವ್ರು ಹೊಟ್ಟೆ ಮೇಲೆ ನೀವು ಕಾಲ್ ಬಿಡಾಕ್ ನಿಂತಿದ್ದಾರೆ. ಏನ್ ನೀವು ಬಡವ್ರ ಪರ ದೀನ ದಲಿತರ ಪರ ಸರ್ಕಾರ ಐತಂತ ಕಾಸು ನಮ್ಗೆ ಉತ್ತರ ಕೊಡ್ರಿ ರೈತ ಸಂಘಕ್ಕೆ. ಯಾಕಪ್ಪ ಅಂತಂದ್ರ ಇಲ್ಲಿ ಇದ್ದಂಥವ್ರೆಲ್ಲರೂ ಯಾರು 10 ಎಕರೆ ಭೂಮಿ ಇದ್ದಂಥವ್ರು ಇಲ್ಲಿ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮ ಭೂಮಿ ಕಪ್ಪು ಅಂತ ಬರಿಪ ಅಂತ ಕಾಸ ಒಂದ್ ಕಾಸು ಅವ್ರಿಗೆ ಸರ್ಕಾರದಿಂದ ನೀವು ಬಡವ್ರದೇರಿ ಪಿಟಿಷನ್ ಕೊಡ್ತಾ ನಿಮಗೆ ಹಕ್ಕುಪತ್ರ ಕೊಡ್ತಾವ ಅನ್ನುವಂತ ಒಂದು ಭರವಸೆ ಕೊಡ್ರಿ, ನ್ಯಾಯ ಒದಗಿಸಿ ಕೊಡ್ರಿ. ಅದನ್ನ ಬಿಟ್ಟು ನೀವು ಸೋಲಾರ್ ಪ್ಲಾಂಟ್ ಹಾಕದಪ್ಪ ಅಂತಂದ್ರೆ ನಮ್ಮ ಕಬ್ಬು ಬೆಳೆಗಾರರ ಸಂಘ ಮತ್ತು ರೈತ ಜಾಗೃತಿ ಸಂಘದಿಂದ ಮುಂದಿನ ದಿನಮಾನದೊಳಗ ಒಂದು ಬೃಹತ್ ಪ್ರಮಾಣದಾಗ ಹೋರಾಟ ಮಾಡ್ತಾವಂತ ಈ ಮುಖಾಂತರ ಸರ್ಕಾರಕ್ಕ ಎಚ್ಚರಿಕೆ ಕೊಡ್ತಾನ. ಆನಂತರ ಸರ್ಕಾರ ಕಬ್ಬಿನ ಬಿಲ್ಲನ್ನ 14 ದಿವಸ 15 ದಿವಸ ಒಳಗೆ ಕೊಡ್ಬೇಕಂತ ಒಂದು ಕಾನೂನು ರಚನೆ ಮಾಡಿದಿರಿ. ಆದ್ರೆ 2 ತಿಂಗಳು 3 ತಿಂಗಳ ಆತ ಇಲ್ಲಿವರೆಗೂ ನೀವು ದುಡ್ಡನ್ನು ಹಾಕ್ತಾ ಇಲ್ಲ. ಆ ದುಡ್ಡನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸರ್ಕಾರಕ್ಕೆ ಒಂದು ವಿನಂತಿ ಬರೀರಿ. ರೈತರು ಈ ತರ ಕೇಳತ್ತಾರು, ನಿಮ್ ಕಾನೂನು ಏನೈತಿ ಆ ಪ್ರಕಾರ ಮಾಡಿಸ್ ಕೆಲಸ ರೈತರು ಮಾಡಿಕೊಡಿ ಸರ. ಆಮೇಲೆ ಈ ಇನಾಮದಾರ ಸುಧಾರಿಸಿದೊಳಗ 8 ಮಂದಿ ಕಾರ್ಮಿಕರು ಸತ್ರ. 8 ಮಂದಿ ಕಾರ್ಮಿಕರಿಗೂ ಬರೀ 20 ಲಕ್ಷ ರೂಪಾಯಿ 3 ಮಂದಿ ಉದ್ಯಮಿಗಳು ಕೂಡಿ ಕಾಸ, ದೊಡ್ಡ ದೊಡ್ಡ ರಾಜಕಾರಣಿಗಳು ಇವ್ರು. ಇವರೆಲ್ಲ ಕೂಡಿ ಕಾಸ ಒಬ್ಬಗೆ 20 ಲಕ್ಷ ರೂಪಾಯಿ ಕಿಮ್ಮತ್ ಕಟ್ಟಿದ್ರು.